ಎಲ್ರಿಗೂ ನಮಸ್ಕಾರ. ನಾನು ಮುಂಚೆ ಬೆಟ್ಟದ ಕತೆ ಹೇಳಿದ್ದೆ ತಾನೆ, ಅದಕ್ಕೆ ಇವಾಗ ನಾನೊಂದು ಹಾಡು ಹೇಳ್ತೀನಿ ಕನ್ನಡ ರಾಜ್ಯೋತ್ಸವಕ್ಕೆ. ಅದರ ಟೈಟಲ್ಸು ಸರಸರ ಕನ್ನಡ ಓದಲು ಬರೆಯಲು. ಹಾಡೆಲ್ಲ ಸರಸರ ಕನ್ನಡ ಓದಲು ಬರೆಯಲು ಕಲಿಸಿದ ತಾಯಿಗೆ ನಮೋ ನಮೋ. ಸ್ವರ ವ್ಯಂಜನಗಳ ಪದ್ಧತಿಯ ರೋಹಿತ ಶಾರದಾಂಬೆಗೆ ನಮೋ ನಮೋ. ಸರಸರ ಕನ್ನಡ ಓದಲು ಬರೆಯಲು ಕಲಿಸಿದ ತಾಯಿಗೆ ನಮೋ ನಮೋ. ಸ್ವರ ವ್ಯಂಜನಗಳ ಪದ್ಧತಿಯ ರೋಹಿತ ಶಾರದಾಂಬೆಗೆ ನಮೋ ನಮೋ. ಆಮೇಲೆ ಮ್ಯೂಸಿಕ್ ಬರುತ್ತೆ. ಮ್ಯೂಸಿಕ್ ಆದಮೇಲೆ ಸೆಕೆಂಡ್ ಪ್ಯಾರಾಗ್ರಾಫು. ರಸವತ್ತಾದ ನುಡಿಗಳ ನುಡಿಸಿದ ವೀಣಾ ಪಾಣಿಗೆ ನಮೋ ನಮೋ. ರಸವತ್ತಾದ ನುಡಿಗಳ ನುಡಿಸಿದ ವೀಣಾ ಪಾಣಿಗೆ ನಮೋ ನಮೋ. ವೀಣಾ ಪಾಣಿಗೆ ನಮೋ ನಮೋ. ಸರಸರ ಕನ್ನಡ ಓದಲು ಬರೆಯಲು ಕಲಿಸಿದ ತಾಯಿಗೆ ನಮೋ ನಮೋ. ಸ್ವರ ವ್ಯಂಜನಗಳ ಪದ್ಧತಿಯ ರೋಹಿತ ಶಾರದಾಂಬೆಗೆ ನಮೋ ನಮೋ. ಆಮೇಲೆ ಸಾಂಗ್ ಇಲ್ಲ ಮ್ಯೂಸಿಕ್ ಆದಮೇಲೆ ತಿಮಿರವನ್ನು ಓಡಿಸಿ ಬೆಳಕನ್ನು ನೀಡಿದ ಜ್ಞಾನ ದೇವತೆಗೆ ನಮೋ ನಮೋ. ತಿಮಿರ ಅಂದ್ರೆ ಕತ್ತಲು. ಓಕೆ. ತಿಮಿರವನ್ನು ಓಡಿಸಿ ಬೆಳಕನ್ನು ನೀಡಿದ ತಿಮಿರನ ಇದು ಕತ್ಲನ್ನ ಓಡಿಸ್ಬಿಟ್ಟು ಬೆಳಕನ್ನು ನೀಡಿದ ಜ್ಞಾನ ದೇವತೆಗೆ ನಮೋ ನಮೋ. ತಿಮಿರವನ್ನು ಓಡಿಸಿ ಬೆಳಕನ್ನು ನೀಡಿದ ಜ್ಞಾನ ದೇವತೆಗೆ ನಮೋ ನಮೋ. ತಿಮಿರವನ್ನು ಓಡಿಸಿ ಬೆಳಕನ್ನು ನೀಡಿದ ಜ್ಞಾನ ದೇವತೆಗೆ ನಮೋ ನಮೋ. ಜ್ಞಾನ ದೇವತೆಗೆ ನಮೋ ನಮೋ. ಸರಸರ ಕನ್ನಡ ಓದಲು ಬರೆಯಲು ಕಲಿಸಿದ ತಾಯಿಗೆ ನಮೋ ನಮೋ. ಸ್ವರ ವ್ಯಂಜನಗಳ ಪದ್ಧತಿಯ ರೋಹಿತ ಶಾರದಾಂಬೆಗೆ ನಮೋ ನಮೋ. ಶಾರದಾಂಬೆಗೆ ನಮೋ ನಮೋ.